ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ಚಾನಲ್ ಗ್ರೋ ಆಗಲು ಸಹಕಾರಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು. ಈಗ ನಾವು ಈಸಿ ಡಿವಿಷನ್ ಮೆಥಡನ್ನು ನೋಡೋಣ ಫಾರ್ ಲಾರ್ಜ್ ನಂಬರ್ಸ್. ಸೊ ಇಲ್ಲಿ 5 ಡಿಜಿಟ್ ಇದೆ, 3 ಡಿಜಿಟ್ ಇದೆ. 89432 ಡಿವೈಡೆಡ್ ಬೈ 389. ಸೊ ಈ ಥರ 5 ಡಿಜಿಟ್ 6 ಡಿಜಿಟ್ ಲಾರ್ಜ್ ನಂಬರ್ಸ್ ಇದ್ದಾಗ ಯಾವ ರೀತಿಯಾಗಿ ಡಿವಿಷನ್ ಮಾಡ್ಬೋದು ಅಂತ ಈಗ ನೋಡೋಣ. ಸೊ ಇಲ್ಲಿ 89 ಅನ್ನೋದು 90ಗೆ ಸಮೀಪ ಇದೆ. ಸೊ ಅದನ್ನು 90 ಅಂತ ಬರ್ಕೊಂಡು ಉಳಿದ ಡಿಜಿಟ್ಗಳನ್ನು 0 ಅಂತ ಬರೀಬೇಕು. ಅದೇನಾಗುತ್ತೆ 90,000 ಆಗುತ್ತೆ. ನೆಕ್ಸ್ಟ್ ಡಿವೈಡೆಡ್ ಬೈ 389 ಇದೆ, ಇದು 400ಗೆ ಸಮೀಪ ಇದೆ. ಸೊ ಅದನ್ನು ಡಿವೈಡ್ ಬೈ 400 ಅಂತ ಬರೀಬೇಕು. ನೆಕ್ಸ್ಟ್ 0 ಕ್ಯಾನ್ಸಲ್ ಆಗಿ ಇಲ್ಲಿ 4 ಒಂದಲೇ 4 225 ಆಗುತ್ತೆ. ಸೊ 225 ಬಂತು ಅಂದರೆ 900 ಡಿವೈಡ್ ಬೈ 4 ಮಾಡಿದಾಗ 225 ಬರ್ತೈತಿ. ನೆಕ್ಸ್ಟ್ ಇಲ್ಲಿ 389 ಇದು 400 ಆಗಿದೆ. 389ಗೆ ನಾವು 11 ಸೇರಿಸಿದಾಗ 400 ಆಗಿದೆ. ಸೊ ಇಲ್ಲಿ ಪ್ಲಸ್ 11 ಮಾಡಿದ್ದೀವಿ. ಸೊ ಅದು 400 ಆಗಿದೆ. ನೆಕ್ಸ್ಟ್ ಇಲ್ಲಿ 389 ಪ್ಲಸ್ 11 400 ಆಯಿತು. ನೆಕ್ಸ್ಟ್ ಇಲ್ಲಿ 225 ಏನು ಬಂದಿದೆಯಲ್ಲ, 225 ಇಂಟು 11 ಮಾಡಬೇಕು. 400 ಬರಲು ಪ್ಲಸ್ 11 ಮಾಡಿದ್ದೀವಿ. ಸೊ ಇದು 900 4 ಮಾಡಿದಾಗ 225 ಬಂತು. ನೆಕ್ಸ್ಟ್ 225 ಇಂಟು 11 ಮಾಡಬೇಕು. ಆವಾಗ ಅದೇನು ಬರುತ್ತೆ 2475 ಬರುತ್ತೆ. ಸೊ 11 ಮಲ್ಟಿಪ್ಲಿಕೇಶನ್ ಟ್ರಿಕ್ ನಮಗೆ ಗೊತ್ತೇ ಇದೆ. ಸೊ ಇಲ್ಲಿ 2ಕ್ಕೆ 2 ಹಾಗೆ ಇಡಬೇಕು. ನೆಕ್ಸ್ಟ್ 2 2 4, ನೆಕ್ಸ್ಟ್ 2 5 7, 5ಕ್ಕೆ 5 ಹಾಗೆ ಇಡಬೇಕು. ಸೊ 2475 ಆನ್ಸರ್ ಬಂತು. ನೆಕ್ಸ್ಟ್ ಈ 2475 ನಾವು 89,432 ಏನಿದೆಯಲ್ಲ ಅದಕ್ಕೆ ನಾವು ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಿದಾಗ 91907 ಬರುತ್ತೆ. ನೆಕ್ಸ್ಟ್ 91907 ಡಿವೈಡೆಡ್ ಬೈ 400 ಏನು ಬಂದಿರುತ್ತಲ್ಲ, ಡಿವೈಡೆಡ್ ಬೈ 400 ಮಾಡಬೇಕು. ಆವಾಗ ಕೆಳಗಡೆ 2 0 ಕ್ಯಾನ್ಸಲ್ ಮಾಡಿದರೆ ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಕೆಳಗಡೆ 1 0 ಕ್ಯಾನ್ಸಲ್ ಮಾಡಿದ್ರೆ ಮೇಲ್ಗಡೆ 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಕೆಳಗಡೆ 3 0ವನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂದರೆ ಮೇಲ್ಗಡೆ ನಾವು 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ 2 0 ಕ್ಯಾನ್ಸಲ್ ಮಾಡಿರೋ ಕಾರಣ ನಾವು ಮೇಲ್ಗಡೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ. ನೆಕ್ಸ್ಟ್ ಅದು ಏನಾಯಿತು 919.07 ಆಯಿತು. ನೆಕ್ಸ್ಟ್ ಡಿವೈಡ್ ಬೈ 4 ಮಾಡಬೇಕು. 919.07 ಡಿವೈಡ್ ಬೈ 4 ಮಾಡಿದಾಗ 229.7 ಬರುತ್ತೆ ಆನ್ಸರ್. ಸೊ ಇಲ್ಲಿ ಕ್ಯಾಲ್ಕುಲೇಟರಲ್ಲಿ ನಾವು ಆನ್ಸರನ್ನು ಚೆಕ್ ಮಾಡಿದಾಗ ಅದೇನು ಬಂದಿದೆ 229.9 ಬಂದಿದೆ. ಸೊ ವೆರಿ ನಿಯರ್ ಆನ್ಸರನ್ನು ನಾವು ಪಡೆದುಕೊಳ್ತೀವಿ. ಸೊ ಇಲ್ಲಿ 229.7 ಅಂದರೂ ಕೂಡ 230ಗೆ ಸಮೀಪ ಇದೆ. ಸೊ 229.9 ಅಂದರೂ ಕೂಡ 230ಗೆ ಸಮೀಪ ಇದೆ. ಸೊ ಆನ್ಸರ್ ಎಕ್ಸಾಕ್ಟಾಗಿ ವೆರಿ ನಿಯರ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಎರಡನೇ ಕ್ವಶನನ್ನು ನೋಡೋದಾದರೆ 48963472 ಡಿವೈಡೆಡ್ ಬೈ 68389. ಸೊ ಇಲ್ಲಿ 8 ಡಿಜಿಟ್ ಅದಾವು, ಇಲ್ಲಿ 5 ಡಿಜಿಟ್ ಅದಾವೆ. ಸೊ ಇಲ್ಲಿ 48 ಅನ್ನೋದು 50ಕ್ಕೆ ಸಮೀಪವಿದೆ. ಸೊ 50 ಅಂತ ಬರ್ಕೊಂಡು ಉಳಿದ ಎಲ್ಲ ಡಿಜಿಟ್ಗಳನ್ನು ನಾವು 0 ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ 68 70ಕ್ಕೆ ಸಮೀಪ ಇದೆ ಅಂದರೆ 65 66. ಸೊ 5ರ ಮೇಲೆ ಇದ್ದರೆ ಅದನ್ನು ನಾವು 70 ಅಂತ ತೊಗೋಬೇಕು. ಸೊ 65ರ ಒಳಗಡೆ ಇತ್ತಂದ್ರೆ ಅಂದರೆ 64 63 ಈ ಥರ ಇದ್ದಾಗ ನಾವು ಅದನ್ನು 60 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದು 68 ಇದೆ. ಸೊ 70 ಅಂತ ಬರಿತೀವಿ, ಉಳಿದ ಡಿಜಿಟ್ಗಳನ್ನ 0 ಅಂತ ಬರಿತೀವಿ. ನೆಕ್ಸ್ಟ್ ಇಲ್ಲಿ 4 0 ಕ್ಯಾನ್ಸಲ್ ಆಯಿತು, ಮೇಲ್ಗಡೆ 4 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ 7 ಡಿವೈಡ್ ಇದು 5000 ಡಿವೈಡೆಡ್ ಬೈ 7 ಮಾಡಬೇಕು. 5000 ಡಿವೈಡ್ ಬೈ 7 ಮಾಡಿದಾಗ ಇಲ್ಲಿ ಏನು ಬರುತ್ತೆ ಆನ್ಸರ್ 714.28 ಬರುತ್ತೆ. ಅಂದರೆ ಪಾಯಿಂಟ್ ಆದ ನಂತರ 1 2 3 4 ಈ ಥರ ಇದ್ದಾಗ ನಾವು ಅದನ್ನು 0 ಅಂತ ಕನ್ಸಿಡರ್ ಮಾಡಿ 714 ಅಂತ ಬರಿಬೋದು. ಅಥವಾ ಅದು 5 ಇತ್ತಂತಂದ್ರೆ ಅಂದರೆ ಪಾಯಿಂಟ್ ಆದ ನಂತರ 5 6 7 ಈ ಥರ ಇದ್ದಾಗ ಅದನ್ನು ನಾವು ಇಲ್ಲಿ +1 ಮಾಡಿ 715 ಅಂತ ಬರಿತಿದ್ವಿ. ಸೊ ಅದು 5ರ ಕೆಳಗೆ ಇರೋದ್ರಿಂದ ಪಾಯಿಂಟ್ ಆದ ನಂತರ 5ರ ಕೆಳಗಡೆ ಇರೋದ್ರಿಂದ ಅದನ್ನು ನಾವು 714 ಅಂತ ಬರಿಬೋದು. ಸೊ ಇದು 714 ಆಯಿತು. ನೆಕ್ಸ್ಟ್ ಇಲ್ಲಿ 68389 ಇದ್ದಿದ್ದು 7 ಅಂದರೆ 70,000 ಆಗಿದೆ. ಸೊ ಎಷ್ಟನ್ನು ಪ್ಲಸ್ ಮಾಡಲಾಗಿದೆ ಇಲ್ಲಿ 70,000 ಮೈನಸ್ 68,389 ಮಾಡಿದಾಗ ಇಲ್ಲಿ ಎಷ್ಟು ಬರುತ್ತೆ 1611 ಬರುತ್ತೆ. ಸೊ ಇಲ್ಲಿ 1611 ಪ್ಲಸ್ ಮಾಡಿದ್ವಿ. ಸೊ ನಾವು ಕೆಳಗಡೆ ಪ್ಲಸ್ ಮಾಡಿದ್ರೆ ಮೇಲ್ಗಡೆನೂ ಪ್ಲಸ್ ಮಾಡಬೇಕು, ಕೆಳಗಡೆ ಮೈನಸ್ ಮಾಡಿದರೆ ಮೇಲ್ಗಡೆ ಮೈನಸ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಮಾಡಿದ್ದೀವಿ. ಸೊ ಅದನ್ನು ನಾವಿಲ್ಲಿ ಮೇಲ್ಗಡೆನೂ ಕೂಡ ಪ್ಲಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಈ 1611 ಏನಿದೆಯಲ್ಲ ಇಲ್ಲಿ ನೆಕ್ಸ್ಟ್ ಇಲ್ಲಿ 5000 ಡಿವೈಡ್ ಬೈ 7 ಮಾಡಿದಾಗ 714 ಅಂತ ಏನು ಬಂದಿದೆಯಲ್ಲ, ಸೊ 714 ಇಂಟು 1611 ಮಾಡಬೇಕು. ಸೊ 714 ಇಂಟು 1611. ಸೊ ಇಲ್ಲಿ 3 ಇಂಟು 3 ಡಿಜಿಟ್ 4 ಇಂಟು 4 ಡಿಜಿಟ್ ಮಲ್ಟಿಪ್ಲಿಕೇಶನ್ ಟ್ರಿಕ್ ಈಗಾಗಲೇ ನಾವು ಕಲ್ತಿದ್ದೀವಿ. ಸೊ ಅದು ಈಸಿ ಮೆಥಡಿಂದ ನಮಗೆ ಬೇಗನೆ ಆನ್ಸರ್ ಸಿಗುತ್ತೆ. ಸೊ ಅದರ ಆನ್ಸರ್ ಏನು ಬಂತು 1150254 ಬಂತು. ನೆಕ್ಸ್ಟ್ ಅದನ್ನು ನಾವು ಏನು ಮಾಡಬೇಕು ಮೇಲ್ಗಡೆ 48963472 ಏನಿದೆಯಲ್ಲ ಅದಕ್ಕೆ ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ 50113.726 ಬರುತ್ತೆ. ನೆಕ್ಸ್ಟ್ ಅಲ್ಲಿ 70,000 ಅಂತ ಏನಿತ್ತಲ್ಲ ಡಿವೈಡೆಡ್ ಬೈ 70,000 ಮಾಡಬೇಕು. ಸೊ ಇಲ್ಲಿ 4 0 ಕ್ಯಾನ್ಸಲ್ ಆದರೆ ಮೇಲ್ಗಡೆ 4 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ 5011.3726 ಡಿವೈಡ್ ಬೈ 7 ಮಾಡಿದಾಗ ಆನ್ಸರ್ ಇಲ್ಲಿ ಏನು ಬರುತ್ತೆ 715.9 ಬರುತ್ತೆ. ಸೊ ಕ್ಯಾಲ್ಕುಲೇಟರ್ ಆನ್ಸರ್ ಕೂಡ ಏನು ಬಂದಿದೆ 715.9 ಕೂಡ 9 ಬಂದಿದೆ. ಸೊ ಎಕ್ಸಾಕ್ಟ್ ಆನ್ಸರ್ ಬಂದಿದೆ. ಸೊ ಈ ರೀತಿಯಾಗಿ ನಾವು ಬೇಗನೆ ಎಕ್ಸಾಕ್ಟ್ ಆನ್ಸರನ್ನು
ಪಡೆದುಕೊಳ್ಬೋದು. ಸೊ ಇಲ್ಲಿ ನಾವು ಲಾಂಗ್ ಡಿವಿಷನ್ ಮೆಥಡಿಂದ ಮಾಡೋದ್ರಿಂದ ಅದು ಏನಾಗುತ್ತೆ, ವೆರಿ ಲಾಂಗ್ ಆಗುತ್ತೆ ಮತ್ತು ಅದು ಟಫ್ ಅಂತ ಅನಿಸುತ್ತೆ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗುತ್ತೆ ಮತ್ತು ಎಕ್ಸಾಕ್ಟ್ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಫಸ್ಟಿಗೆ ಇಲ್ಲಿ 89 ಇದು 90 ಮಾಡಿ ಇಲ್ಲಿ 90,000/400 ಏನು ಮಾಡಿದ್ದೀವಲ್ಲ ಅಲ್ಲೇ ಕೂಡ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಏನು ಸಿಗುತ್ತೆ, 225 ಸಿಕ್ಕಿದೆ. ಸೊ ನಾವು ನೆಕ್ಸ್ಟ್ ಎಕ್ಸಾಕ್ಟ್ ಆನ್ಸರ್ ಬೇಕಂತ ಹೇಳ್ತೀರಿ ನಾವು ನೆಕ್ಸ್ಟ್ ಮೆಥಡನ್ನು ಕಂಟಿನ್ಯೂ ಮಾಡಿದಾಗ ಅಲ್ಲಿ ಏನು ಬಂದಿದೆ, 229.7 ಈ ಥರ ಆನ್ಸರ್ ಬಂದಿದೆ. ಸೊ ಅದು 225 ಕೂಡ 229ಕ್ಕೆ ವೆರಿ ನಿಯರ್ ಆಗಿದೆ. ಸೊ ನಮಗೆ ಬೇಗನೆ ಪಟ್ ಅಂತ ಆನ್ಸರ್ ಬೇಕಂತಂದ್ರೆ ಮೇಲಿನ ಒಂದೇ ಮೆಥಡ್ ಇಂದ ಮೂಲಕ ನಾವು ಅದರ ನಿಯರ್ ವ್ಯಾಲ್ಯೂನ ಫೈಂಡ್ ಮಾಡ್ಬೋದು. ಸೊ ನಮಗೆ ಎಕ್ಸಾಕ್ಟ್ ಆನ್ಸರ್ ಬೇಕಂದ್ರೆ ನೆಕ್ಸ್ಟ್ ಮೆಥಡನ್ನು ನಾವು ಕಂಟಿನ್ಯೂ ಮಾಡಿ ಎಕ್ಸಾಕ್ಟ್ ಆನ್ಸರನ್ನು ಪಡಿಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಗ್ರೋ ಆಗಲು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.